ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಎರಡು ಒಂಥರ ಮೇಜರ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಒಂದು ಬಂದು ನನ್ನ ಆ್ಯನಿವರ್ಸರಿ ಗಿಫ್ಟ್ಸು. ಸೊ ಈ ಬಾರಿ ಆ್ಯನಿವರ್ಸರಿಗೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಬಟ್ ಏನು ತೊಗೊಂಡ್ವಿ ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ದೆನ್ ಇನ್ನೊಂದು ಬಂದ್ಬಿಟ್ಟು ಒಂದಷ್ಟು ಮೇಕಪ್ ಐಟಮ್ಸ್ನ ತೊಗೊಂಡಿದ್ದೀನಿ. ಅಷ್ಟೊಂದಲ್ಲ, ಒಂದು ಫ್ಯೂ ಅಷ್ಟೇ ನೈಕಾಯಿಂದ. ಸೊ ತುಂಬ ಆಫರಲ್ಲಿ ಸೇಲ್ ನಡೀತಾಯಿತ್ತು ಅಂತ ಹೇಳಿ ತೊಗೊಂಡೆ. ಅದನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ದೆನ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಶೇರ್ ಮಾಡ್ಕೊತಾ ಇರೋದು ನಮ್ಮ ಆ್ಯನಿವರ್ಸರಿ ಪ್ಲ್ಯಾನು. ಸೊ ಆ್ಯನಿವರ್ಸರಿಗೆ ಅಂತ ಹೇಳಿ ನಾವು ಬಂದು ಒಂದೆರಡು ಪ್ಲೇಸ್ನ ಮಾಡ್ಕೊಂಡಿದ್ವಿ. ಐಡಿಯಾನ ಇಲ್ಲಿಗೆ ಹೋಗಬೇಕು ಆ್ಯಂಡ್ ಇದು ತೊಗೊಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲೈಕ್ ನಾನು ವಯನಾಡ್ಗೆ ಹೋಗೇ ಇಲ್ಲ ಇದುವರೆಗೂ ಕೂಡ. ಆ್ಯಂಡ್ ಊಟಿಗೆ ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಹೋಗಿದೆ. ಸೊ ಅವೆರಡನ್ನ ಫಿಕ್ಸ್ ಮಾಡ್ಕೊಂಡ್ವಿ, ವಯನಾಡ್ ತಪ್ಪಿದ್ರೆ ಊಟಿ ಅಂತ. ಸೊ ಪ್ರಾಬಬ್ಲಿ ಅದು ಈ ಬಾರಿ ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಜಸ್ಮಿನ್ ಫುಲ್ ಎಕ್ಸೈಟ್ ಇದ್ಲು, ಊಟಿ ಹೋಗೋಣ ಅಂತ. ಊಟಿಗಾದರೆ ಒಂದಿನ ಸ್ಟೇ ಆಗಿ ರಿಟರ್ನ್ ಬರ್ಬೋದು. ಬಟ್ ವಯನಾಡ್ಗೆ ಅಟ್ಲೀಸ್ಟ್ 2 ಡೇಸ್ ಆದರೂ ಬೇಕು. ಇನ್ ಕೇಸ್ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ನೇಟಿವಿಂದ ಹತ್ರನೇ ಇರುತ್ತೆ, ಹೋಗಿ ಬರ್ಬೋದು. ಸೊ ನಾವು ಅದಕ್ಕೆ ಹೋಗಿ ಬರೋದಕ್ಕೆ ಸುಮ್ಮನೆನಕ್ಕೆ ಒಂದಿನ ಹೋಗೋದು ಅಂತ ಕ್ಯಾನ್ಸಲ್ ಮಾಡಿದ್ವಿ. ಊಟಿಗೂ ಅಷ್ಟೇ ಅದೇ ರೀಸನಿಂದ ಕ್ಯಾನ್ಸಲ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ನನ್ನ ಫೇವ್ರೆಟ್ ಪ್ಲೇಸ್ ತಲಕಾಡು. ಅಟ್ಲೀಸ್ಟ್ ಈಗಾದರೂ ಹೋಗೋಣ ತಲಕಾಡಿಗೆ ಅಂತ ನಾನು ಅಂದ್ಕೊಂಡ್ವಾ. ಫೈನಲಿ ಅದು ಕೂಡ ಕ್ಯಾನ್ಸಲ್ ಆಯಿತು. ಸರಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸುದಿ ಈ ಸರಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಆ್ಯಂಡ್ ಈ ಬಾರಿ ಅವರು ಪ್ರತಿ ಸರಿನೂ ಏನಾದ್ರು ಗಿಫ್ಟ್ಸ್ ಕೊಡ್ತಿದ್ರಲ್ವ, ಈ ಬಾರಿ ಅಮೌಂಟ್ನೇ ಕೊಟ್ಬಿಟ್ರು, ನಿನ್ಗೇನು ಬೇಕು ತಗೋ ಅಂತ ಹೇಳಿ. ಸೊ ನಾನೇನು ಐಡಿಯಾ ಮಾಡಿದೆ, ಅವ್ರು ಕೊಡೋ ಅಮೌಂಟ್ ಪ್ಲಸ್ ನನ್ನ ಅಮೌಂಟ್ಗೆ ಗೋಲ್ಡ್ ಏನಾದರೂ ತೊಗೊಂಬಿಡೋಣ, ಅದು 1 ಗ್ರಾಮ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದಷ್ಟು 1 ಗ್ರಾಮ್ದೆಲ್ಲ ನೋಡ್ಕೊಂಡು ಕೂತಿದ್ದೆ. ಲೈಕ್ ಚೈನು, ಪೆಂಡೆಂಟ್ ಅಂತೆಲ್ಲ. ಆಮೇಲೆ ಅಮ್ಮ ಐಡಿಯಾ ಕೊಟ್ಟರು, ನೀನು ಸುಮ್ಮನೆ ಚೈನು ಪೆಂಡೆಂಟ್ ಅದೆಲ್ಲ ತೊಗೊಳೋದ್ರ ಬದಲು ಸಿಲ್ವರ್ ಐಟಮ್ ತಗೋ, ನಿನಗೆ ಯೂಸ್ ಆಗುತ್ತೆ, ಬೈ ಫ್ಯೂಚರ್ಗೂ ಯೂಸ್ ಆಗುತ್ತೆ ಆ್ಯಂಡ್ ಪ್ರೆಸೆಂಟ್ಗೂ ಯೂಸ್ ಆಗುತ್ತೆ, ಏನಾರು ಐಟಮ್ ತೆಗ್ದಿಟ್ಕೋ ಅಂತ ಹೇಳಿದ್ರು. ನಾನು ಐಡಿಯಾ ಮಾಡಿದೆ, ಹೌದಲ್ವಾ, ಈಗ ಗೋಲ್ಡ್ ಅಂತ ಆದರೆ ನಮ್ಮ ಹತ್ರ ಆಲ್ಮೋಸ್ಟ್ ಚಿಕ್ಕ ಹಿಯರಿಂಗ್ಸ್ ಆದರೂ ಸರಿ, ಒಂದು ಏನೇ ಆದರೂ ಸರಿ ಇದೆ. ಸೊ ಸಿಲ್ವರಲ್ಲಿ ನಮ್ಮ ಹತ್ರ ಏನಿಲ್ಲ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಪ್ಲೇಟ್ ಬರುತ್ತಲ್ಲ ಚಿಕ್ಕದು, ಅದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇದು ಬಂದು ನನ್ನ ಸೇವಿಂಗ್ಸ್ ಅಮೌಂಟು ಆಗಿರುತ್ತೆ. ಸೊ ಸರಿ ಅಂತ ಹೇಳಿ ನೋಡಿದೆ. ಸೊ ನನ್ನ ಹತ್ರ ಇರೋ ಬಡ್ಜೆಟ್ಗೆ ಅಲ್ಲಿ ಬರೋದು ಪ್ಲೇಟು ಸ್ವಲ್ಪ ಜಾಸ್ತಿನೇ ಬೇಕಿತ್ತು ಬಡ್ಜೆಟು. ಸೊ ಸಿಂಗಲ್ ಪ್ಲೇಟ್ ಬರ್ತಾಯಿತ್ತು. ನಾನು ಸರಿ ಬಿಡು ಸಿಂಗಲ್ ಪ್ಲೇಟ್ ಅಂತೆ. ಆಮೇಲೆ ಯೋಚನೆ ಮಾಡಿದೆ, ಏನು ತೊಗೊಳ್ಳೋದು. ಆಲ್ಮೋಸ್ಟ್ ಈಗ ಎಲ್ಲ ಚಿಕ್ಕ ಐಟಮ್ಸ್ನೆಲ್ಲ ತೊಗೊಂಡಿಟ್ಟಿದ್ದೀನಿ. ಆ್ಯಂಡ್ ಅಮ್ಮ ಅವರು ನನಗೂ ಕೂಡ ಆಲ್ರೆಡಿ ಒಂದಷ್ಟು ಬೆಳ್ಳಿ ಐಟಮ್ಸ್ನೂ ಕೂಡ, ಅಂದರೆ ಬೇಸಿಕ್ ನೆಸೆಸಿಟಿ ಏನಿರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಥಿಂಕ್ ಮಾಡ್ಕೊಂಡು ಫೈನಲಿ ಒಂದು ಐಡಿಯಾ ಮಾಡಿದೆ. ಸೊ ಅದನ್ನು ತೊಗೊಂಡೆ. ಸೊ ಹಾಗಾಗಿ ಈ ಬಾರಿ ನಾವು ಆ್ಯನಿವರ್ಸರಿಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ದೆ ಕೂತ್ಕೊಳ್ಳೋದ್ರ ಬದಲು ಅಟ್ಲೀಸ್ಟ್ ಇಲ್ಲೇ ಒಂದು ಜಸ್ಟ್ ಅಂದರೆ ನಮಗೆ ನಿಯರ್ ಮೈಸೂರಿಗೆ ಹೋಗಿದ್ದು ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಆ್ಯನಿವರ್ಸರಿ ವ್ಲಾಗ್ ಯಾರೆಲ್ಲ ನೋಡಿಲ್ಲ, ನಾನು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಸೊ ಹೋಗಿ ನೋಡಿ, ಚೆಕ್ ಮಾಡಿ. ಈ ವರ್ಷ ನಮ್ಮ ಆ್ಯನಿವರ್ಸರಿ ಒಂಥರ ಮೇಜರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ ರೀತಿ ಇತ್ತು. ಸೊ ಕಮಿಂಗ್ ಟು ದ ಪಾಯಿಂಟ್, ಇವಾಗ ಬನ್ನಿ ಏನು ಗಿಫ್ಟ್ ತೊಗೊಂಡೆ ಅಂತ ನೋಡ್ತೀನಿ. ಫಸ್ಟು ಆ್ಯನಿವರ್ಸರಿ ಗಿಫ್ಟು ನೋಡಿ, ಇದರಲ್ಲಿ ಏನು ಇಷ್ಟು ಚಿಕ್ಕದ್ರಲ್ಲಿ ಏನಿರುತ್ತೆ ಅದನ್ನೇ ನಾನು ತೊಗೊಂಡಿದ್ದೀಗ. ಚೊಂಬು. ಸೊ ಇದು ಪುಟ್ಟು ಚೊಂಬು, ನೀವು ನೋಡ್ತಾ ಇರ್ಬೋದು. ಇದು ಬಂದು 45 ಗ್ರಾಮ್ಸ್ ಇದೆ. ಸೊ ಅಮ್ಮ ನನಗೆ ಆಲ್ರೆಡಿ ದೊಡ್ಡದು ಕೊಟ್ಟಿದ್ದಾರೆ ಚೊಂಬು. ಇದು ನಾನೇನಕ್ಕೆ ಬೈ ಮಾಡಿದೆ ಅಂತ ಹೇಳಿದ್ರೆ, ದೇವ್ರ ಮುಂದೆ ನಾವು ನೀರು ಫಿಲ್ ಮಾಡಿಬಿಟ್ಟು ಎಲೆ ಇಡ್ತೀವಿ, ಸುತ್ತ ಕಾಯಿ ಏನು ಇಡಲ್ಲ, ಬರೀ ಎಲೆ ಇಡ್ತೀವಿ. ಅದಕ್ಕೋಸ್ಕರ ಆದರೂ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕ್ಯೂಟ್ ಚೊಂಬು ತೊಗೊಂಡೆ ನೋಡಿ. ಸೊ ಈಗ ನನಗೆ ರಿಯಲೈಸ್ ಆಯಿತು ಗೈಸ್, ಏನಂತ ಹೇಳಿದ್ರೆ, ಸುಮ್ಮನೆ ಹೊರ್ಗಡೆ ಹೋಗಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಒಂದು ಸ್ಪೆಷಲ್ ಒಕೇಶನ್ಗಾದರೂ ಹೋಗಬೇಕು. ಇನ್ ಕೇಸ್ ಆಗಿಲ್ಲ ಅನ್ನೋ ರೀಸನ್ಗೆ ಸುಮ್ಮನೆ ನಾವು ಬೇರೆದಕ್ಕೆಲ್ಲ ಎಕ್ಸ್ಪೆನ್ಸ್ ಮಾಡೋದನ್ನ ಈ ರೀತಿ ಏನಾದರೂ ಒಂದು ತೊಗೊಂಡ್ರೆ ನಮಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಬಾರಿ ಆ್ಯನಿವರ್ಸರಿಗೆ ಇದು ನಮ್ಮ 8 ಇಯರ್ ಆ್ಯನಿವರ್ಸರಿ ಆಗಿದ್ದರೂ ಕೂಡ ಇದು ಫಸ್ಟು ಒಂಥರ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸೊ ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿ.
ಚಿಕ್ಕದೊಂದು ಚೊಂಬು. ದೆನ್ ಹಾಗೆ ಒಂದು ಪುಟಾಣಿದೊಂದು ಕಾಮಾಕ್ಷಿ ದೀಪ. ನಾನು ದೊಡ್ಡ ತೊಗೊಬೇಕು ಅಂದ್ಕೊಂಡೆ, ಬಟ್ ದೊಡ್ಡ ತೊಗೊಳ್ಳೋಷ್ಟು ಆಗಲಿಲ್ಲ. ನೆಕ್ಸ್ಟ್ ನನ್ನ ಸೇವಿಂಗ್ಸ್ ಅಂದರೆ ನನ್ನ ಅರ್ನಿಂಗ್ಸ್ ಇದೆ ಅಲ್ವಾ, ಟೈಲರಿಂಗ್ ಅರ್ನಿಂಗ್ಸು, ಅದರಿಂದ ನೆಕ್ಸ್ಟ್ ತಗೊಳ್ಳೋಣ ದೊಡ್ಡದು ಆದರೆ ಅಂತ ಅಂದ್ಕೊಂಡು ಈಗ ಪುಟ್ಟು ತೊಗೊಂಡೆ. ಇದನ್ನೇ ನಾವು ಡೈಲಿ ಯೂಸ್ ಮಾಡಲ್ಲ, ಓನ್ಲಿ ವರಮಹಾಲಕ್ಷ್ಮಿಗೆ ಮಾತ್ರ ಯೂಸ್ ಮಾಡೋದು. ಹಾಗಾಗಿ ತುಪ್ಪದ ದೀಪದ ಥರ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಇದು ಒಂದು 17 ಗ್ರಾಮ್ಸ್ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ, ಪುಟ್ ಅಂದರೆ ಏನು ಗೊತ್ತಾ, ನಾನು ತುಂಬ ದೊಡ್ಡ ತೊಗೋಬೇಕು ಅಂತ ಏನು ಅಂದ್ಕೊಳ್ಳಲ್ಲ, ಚಿಕ್ಕದಾದ್ರೂ ಸಾಕು, ಒಟ್ನಲ್ಲಿ ನನ್ನ ಹತ್ರ ಇರಬೇಕು ಅನ್ನೋ ಒಂದು ಇದು ಇಂಟೆನ್ಷನ್ನು ನನಗೆ. ಹಾಗಾಗಿ ನಾನು ಚಿಕ್ಕದನ್ನೇ ಪ್ರಿಫರ್ ಮಾಡ್ತೀನಿ. ದೆನ್ ಇದಾದಮೇಲೆ ಪುಟ್ಟದು ಒಂದು ಗೌರಮ್ಮ. ಸೊ ಇದನ್ನು ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ತಗೊಂಡು ಅಂದರೆ ಈ ಗೌರಮ್ಮನ ಆ್ಯನಿವರ್ಸರಿಗೇನು ತಗೊಂಡಿರಲಿಲ್ಲ ನಾನು, ಜಸ್ಟ್ ಈಗ ಅಮ್ಮ ತಗೊತಾ ಇದ್ರು. ಸೊ ಅವರು ನನಗೂ ಕೂಡ ಒಂದು ಕೊಡಿಸಿದ್ರು. ನೋಡಿ ಪುಟ್ಟ ಗೌರಮ್ಮ, ನಮ್ಮ ಜಶ್ವಿ ಹಾಗೆ ಪುಟ್ಟ ಗೌರಮ್ಮ. ಅಂದರೆ ನಮ್ಮಮ್ಮ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ನನ್ನ ಮಗಳದು ಈಗ 3rd ಇಯರ್ ಬರ್ತಡೇ ಆಯ್ತಲ್ವ. ಸೊ 3rd ಇಯರ್ ಬರ್ತಡೇಗೆ ಅವರು ಅಮೌಂಟ್ ಕೊಡೋದ್ರ ಬದಲು, ತಪ್ಪೋದ್ರೆ ಏನಾರ ಡ್ರೆಸ್ ಕೊಡ್ಸೋದ್ರ ಬದಲು ಈ ರೀತಿ ಮಾಡ್ಕೊಂಬರ್ತಾಯಿದ್ದಾರೆ. ಲೈಕ್ ಫಸ್ಟ್ ಇಯರ್ ಬರ್ತಡೇಗೆ ಏನದು ಸೈಕಲ್ಲು, 2nd ಇಯರ್ಗೆ ಗಣಪತಿ, ಈಗ 3rd ಇಯರ್ಗೆ ಲಕ್ಷ್ಮಿ ಕೊಟ್ಟರು. ಅದಕ್ಕೆ ಹೇಳಿದ್ದೀನಿ, ಈಗ ಹೆಂಗಿದ್ರು ನೀನೇ ಗೌರಮ್ಮ ಕೊಡಿಸಿದ್ಯಾ ಅಲ್ವಾ, ಸೊ 4th ಇಯರ್ ಬರ್ತಡೇಗೂ ಅಷ್ಟೇ ಏನಾದ್ರು ಸಿಲ್ವರ್ ಐಟಮ್ನೇ ಕೊಡಿಸು, ಬಟ್ಟೆ ಏನು ಬೇಡ ಅಂತ ಹೇಳಿದ್ದೀನಿ ನನ್ನ ತಮ್ಮಂಗೂ ಅವನಿಗೂ. ಸೊ ಅವ್ರದ್ದೊಂದು ನೆನಪು, ನನ್ನ ಮಗಳು ಬರ್ತಡೇ ಕೊಟ್ಟರು ಅನ್ನೋದೊಂದು ನೆನಪು. ಸೊ ಇದು ಆ್ಯಂಡ್ ಪುಟ್ಟದಾಗಿದ್ರು, ಫೇಸ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅಮ್ಮ ದೊಡ್ಡದು ತೊಗೊಂಡ್ರು, ನನಗೆ ಚಿಕ್ಕದೇ ಸಾಕು ಅಂತ ಹೇಳಿ ನಾನು ಪುಟ್ಟದು ತೊಗೊಂಡೆ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಆಯಿತಾ, ಈ 3ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಸೊ ದೆನ್ ನಾನು ನೆಕ್ಸ್ಟ್ ಇನ್ನೇನು ತೊಗೊಂಡೆ ಅಂದರೆ, ಇನ್ನೊಂದು ಸೈಡ್ ಬಟ್ ತೊಗೊಂಡಿದೆ. ಆ್ಯನಿವರ್ಸರಿಗೆ ಅಂತಲೇ ತೊಗೊಂಡಿದ್ದು ನಾನು ಅದನ್ನು ಸೈಡ್ ಬಟ್ಟು. ಸೊ ಅದು ಎಲ್ಲೋ ಅಮ್ಮನ ಹತ್ರ ಸೇರ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಸೈಡ್ ಬಟ್ಟು. ಅದು ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಸೈಡ್ ಬಟ್ಟು ಸ್ಕ್ವೇರ್ ಶೇಪಲ್ಲಿದೆ ಸೈಡ್ ಬಟ್ಟು, ಆ್ಯಂಡ್ ಸ್ವಲ್ಪ ಒಂಥರ ಡಿಫ್ರೆಂಟಾಗಿದೆ. ಅದನ್ನ ನಾವು ಸೈಡ್ ಬಟ್ಟಾಗಾದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ನೋಸ್ ಪಿನ್ ಆದರೂ ಯೂಸ್ ಮಾಡ್ಕೊಬೋದು. ದೆನ್ ಜಶ್ವಿಗಾದರೂ ಯೂಸ್ ಮಾಡ್ಬೋದು ಅಂತ ಆ್ಯನಿವರ್ಸರಿಗೆ ತೊಗೊಂಡೆ. ಸೊ ಇದಿಷ್ಟು ನಾನು ತೊಗೊಂಡಿರುವಂತಹ ಐಟಮ್ಸ್ ಆ್ಯನಿವರ್ಸರಿಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಆ ಸೈಡ್ ಬಟ್ನ ತೋರಿಸ್ತೀನಿ ಯಾಕೆ ತೊಗೊಂಡೆ ಅಂತ ಹೇಳಿ. ಸೊ ಈ ಬಾರಿ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿದ್ದು ಇದಕ್ಕೇ ಸಿಲ್ವರ್ ಐಟಮ್ಸ್ಗೆ. ಸೊ ಈಗ ಬನ್ನಿ ನೈಕಾಯಿಂದ ಏನೇನು ಪ್ರಾಡಕ್ಟ್ಸ್ ತೊಗೊಂಡೆ ಅಂತ ನೋಡೋಣ. ಆ್ಯಂಡ್ ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೊ ಯಾರು ಕೂಡ ಸಬ್ ಮಾಡಿ ಅನ್ಸಬ್ ಆಗಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದಿಷ್ಟು ನೈಕಾಯಿಂದ ತೊಗೊಂಡಿದ್ದು. ಸೊ ಇದನ್ನು ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನಂತ ಹೇಳಿದ್ರೆ, ಸೊ ಇವಾಗ ನನ್ನ ಯೂಟ್ಯೂಬ್ ಜರ್ನಿ ಆಲ್ಮೋಸ್ಟ್ ಈ ಜುಲೈ ಬಂದರೆ 2 ಇಯರ್ಸ್ ಆಯಿತು. ಸಮ್ ಪೀಪಲ್ಸ್ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 2 ವರ್ಷ ಆಯಿತು, ಇವಳ್ದು ಇನ್ನೂ ಅರ್ನಿಂಗ್ಸೇ ಬಂದಿಲ್ಲ, ಏನೋ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅಯ್ಯೋ ನನಗೆ ಅಷ್ಟು ಅಮೌಂಟ್ ಬರುತ್ತೆ, ಹಿಂಗೆ ಬರುತ್ತೆ, ಹಂಗೆ ರೀಚ್ ಆಗ್ತೀವಿ, ಹಂಗೆಲ್ಲ ಮಾಡ್ಬೋದು ಅಂತೆಲ್ಲ ಹೇಳ್ಕೊತಾ ಇದ್ರಲ್ವ. ಸೊ ಇವಾಗ ಏನಂತ ಇದ್ದಾರೆ, 2 ವರ್ಷ ಆದರೂ ಇವಳಿಗೇನು ಸಕ್ಸಸ್ಸೇ ಸಿಕ್ಕಿಲ್ವಲ್ಲ, ವೇಸ್ಟ್ ಅಲ್ವಾ ಇವಳು ಮಾಡ್ತಾ ಇರೋದು ಅಂತ ತುಂಬ ಜನ ನನ್ನ ಡೈರೆಕ್ಟಾಗಿ ಹೇಳಿರೋದು ಉಂಟು. ದೆನ್ ಇಂಡೈರೆಕ್ಟಾಗಂತೂ ಪಕ್ಕ ನಮ್ಮ ಆಗದೇ ಇರೋರು ಇಂಡೈರೆಕ್ಟಾಗಂತೂ ಮಾತಾಡ್ಕೋತಾರೆ ಅನ್ನೋದು ಪಕ್ಕ ಗೊತ್ತು ನನಗೆ. ಇಂಡೈರೆಕ್ಟಾಗಂತೂ ಪಕ್ಕ ಮಾತಾಡ್ಕೋತಾರೆ ಅನ್ನೋದು ನನಗೆ ಗೊತ್ತು. ಸೊ ಇನ್ ಕೇಸ್ ಅವ್ರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಹೇಳೋದು ಇಷ್ಟೇ, ಸಕ್ಸಸ್ ಅನ್ನೋದು ನಾವು ಒಂದು ಸ್ಟೆಪ್ ಇಟ್ಟ ತಕ್ಷಣವೇ ಸಿಗೋಂಥದ್ದಲ್ಲ. ಅದಕ್ಕೆ ನಾವು ನಮ್ಮ ಎಫರ್ಟ್ ಹಾಕಬೇಕು, ನಮ್ಮ ಶ್ರಮ ವಹಿಸ್ಬೇಕು. ಸೊ ಎಷ್ಟೋ ಕಷ್ಟಗಳನ್ನ ಅದೆಲ್ಲ ದಾಟಿದ ಮೇಲೇ ನಮಗೆ ಒಂದು ಸಕ್ಸಸ್ ಅನ್ನೋದು ಸಿಗೋದು. ಸೊ ಹಿಂಗೆ ಕೈ ಹಾಕಿದ ತಕ್ಷಣವೇ ನಮಗೆ ಹಣ್ಣು ಸಿಕ್ಬಿಟ್ರೆ ಅದು ನಮಗೆ ಸ್ಯಾಟಿಸ್ಫೈ ಆಗೋಲ್ಲ, ಅಷ್ಟು ಖುಷಿ ಕೂಡ ಕೊಡೋಲ್ಲ. ಅದಕ್ಕೊಂದೆರಡು ಕಲ್ಲು ಹೊಡೆದು ಅಥವಾ ನಾವು ಜಂಪ್ ಮಾಡೋ ಅಥವಾ ಮರದ ಮೇಲೆ ಹತ್ತೋ ಕಿತ್ಕೊಂಡು ತಿಂದ್ರೇ ಅದಕ್ಕೆ ಒಂದು ರುಚಿ ಅನ್ನೋದು ಬರೋದು, ನಮಗೆ ಸ್ಯಾಟಿಸ್ಫೈ ಕೂಡ ಆಗೋದು. ಸೊ ಈ ಜರ್ನಿನೂ ಅಷ್ಟೇ, ನನಗೆ ಈ ಜರ್ನಿ ಸಕ್ಸಸ್ ಆಗಲಿ ಸಕ್ಸಸ್ ಆಗದೇ ಇರಲಿ, ನಾನು ರೀಚ್ ಆಗಲೇ ಇರಲಿ, ಅರ್ನಿಂಗ್ಸ್ ಬರಲಿ ಬರದೇ ಇರಲಿ, ನಾನು ಮಾತ್ರ ಯೂಟ್ಯೂಬ್ನ ಸ್ಟಾಪ್ ಅಂತೂ ಮಾಡೋದಿಲ್ಲ. ನಾನಂತೂ ಹೇಳೇ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನಮ್ಮ ಸುದೀನೂ ಕೂಡ ಹೇಳ್ತಿರ್ತಾರೆ. ಸೊ ನಾನು ಅವ್ರಿಗೂ ಅದನ್ನ ಹೇಳ್ತಾ ಇರ್ತೀನಿ, ನಾನು ಮಾತ್ರ ನಿಲ್ಲಿಸಲ್ಲ ಸುದಿ, ಸಕ್ಸಸ್ ಆಗಲಿ ಬಿಡಲಿ. ಬಟ್ ನನಗೆ ನಾನು ಅಂದ್ಕೊಂಡಿರೋದು ಹೆಂಗೆ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಏನೇ ಒಂದು ನನಗೆ ಈಸಿಯಾಗಿ ಸಿಕ್ಕಿಲ್ಲ. ಒಂದು
ಎಕ್ಸಾಮ್ ರಿಸಲ್ಟೇ ಆಗ್ಬೋದು, ಪ್ರತಿಯೊಂದು ಏನೇ ಇರಲಿ ನನಗೆ ಈಸಿಯಾಗಿ ಅದು ಯಾವಾಗಲೂ ಕೂಡ ಸಿಕ್ಕಿಲ್ಲ. ಬಟ್ ನಾನು ಅಂದ್ಕೊಂಡಿರೋದು ಹಿಂಗೆ ಅಂತ ಹೇಳಿದರೆ, ದೇವರು ನನಗೆ ಯಾವ ಥರ ಆಶೀರ್ವಾದ ಮಾಡಿರ್ತಾನೆ ಅಂದರೆ, ಸ್ಟಾರ್ಟಿಂಗ್ ನೀನು ಎಫರ್ಟ್ ಹಾಕ್ಕೊಂಡು ಹೋಗು, ನಿನ್ಗೆ ಒಂದಲ್ಲ ಒಂದು ಕಡೆ ನಿನಗೆ ಸುಖ ಸಿಕ್ಕೇ ಸಿಗುತ್ತೆ ಅಂತ ಹೇಳಿರ್ತಾನೆ. ಅದು ಕೆಲವೊಂದು ವಿಷಯಗಳಲ್ಲಿ ನಿಜ ಆಗಿಬಿಟ್ಟಿದೆ. ಆ ರೀಸನ್ಗೋಸ್ಕರನೇ ನಾನು ಅಯ್ಯೋ ಇನ್ನೇನು 2 ಇಯರ್ ಆಗಕ್ಕೆ ಬಂತು, ಸಬ್ ಕೂಡ ಆಗ್ತಾಯಿಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ, ನಾನು ಸ್ಟಾಪ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ನನ್ನ ತಲೆಯಲ್ಲಿ ಇದುವರೆಗೂ ಬಂದೇ ಇಲ್ಲ. ಎಲ್ಲೋ ಕೆಲವೊಂದು ಸಲ ನನಗೆ ಬೇಜಾರಾಗೋ ಟೈಮಲ್ಲಿ ನಾನೇನು ಮಾಡ್ತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡೋದು ಲೇಟ್ ಮಾಡ್ತೀನಿ, ತಪ್ಪರೆ ಎಡಿಟ್ ಮಾಡೋದು ಲೇಟ್ ಮಾಡ್ತೀನಿ. ಸೊ ಅಂದರೆ 0.01ಗಿಂತ 10% ಆದರೆ ನನಗೆ ಅನಿಸುತ್ತೆ. ಸೊ ಯಾಕೆ ಮಾಡಬೇಕು ಅನ್ನೋದು ನನ್ನಲ್ಲೇ ನಾನು ಕ್ವಶ್ಚನ್ ಹಾಕೊಂತೀನಿ. ಇದು ಮಾಡಿದ್ರೆ ಏನು ಯೂಸ್ ಅನಿಸುತ್ತೆ. ಅದಲ್ಲದೆ ನನಗೆ ಈಗ ಟೈಲರಿಂಗ್ ಕೆಲಸ ನಾನು ಮಾಡ್ಕೊತಾ ಇರೋದ್ರಿಂದ ನನಗೆ ಸ್ಟಿಚ್ಚಿಂಗ್ಗೆ ಕಾನ್ಸಂಟ್ರೇಟ್ ಅದಕ್ಕೆ ಹೋಗ್ಬಿಡುತ್ತೆ. ಕಸ್ಟಮರ್ಗೆ ಬೇಗ ಕೊಡಬೇಕು, ನಾನು ಬೇಗ ಸ್ಟಿಚ್ ಮಾಡಬೇಕು. ಸೊ ಅದೆಲ್ಲ ಇದ್ರ ಜೊತೆ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ನಾನೇನು ವೀಡಿಯೋಸ್ನ ಅಪ್ಲೋಡ್ ಕೂಡ ಮಾಡಿಲ್ಲ. ಸೊ ನಿಮಗೆ ಇನ್ನೊಂದು ಗೊತ್ತಾ, ನಾನು ಪಾರ್ಟ್ 1 ಅಂತ ಹೇಳಿ ನಾನು ಟ್ರಿಪ್ದು ಎರಡೇ ವೀಡಿಯೋ ಅಪ್ಲೋಡ್ ಮಾಡಿರೋದು. ಒಂದು ಡೇ 1, ಇನ್ನೊಂದು ನಾವು ಶಿವಮೊಗ್ಗಗೆ ಝೂಗೆ ಹೋಗಿರೋದು. ಅದಾದಮೇಲೆ ಇನ್ನೂ ಪ್ಲೇಸ್ಗಳಿಗೆ ಹೋಗಿದ್ದೀವಿ, ಬಟ್ ಅದನ್ನ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಏನಕ್ಕೆ ಅಂದರೆ ಅದನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇನ್ನು ಕಮ್ಮಿಂಗ್ ವೀಡಿಯೋಸ್ ಇದೆ ಅಲ್ವಾ, ಸೊ ಅದನ್ನೆಲ್ಲ ಆನ್ ಟೈಮ್ಗೆ ಅಪ್ಲೋಡ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ಒಂದು ಅಂದ್ಕೊಂಡಿದ್ದೀನಿ, ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು. ಅಂದರೆ ವೀಡಿಯೋ ಎಡಿಟ್ ಮಾಡೋಕ್ಕಾಗೆ ನಾನು 1 ಅವರ್ನ ಅದಕ್ಕೋಸ್ಕರ ಪ್ರಿಸರ್ವ್ ಮಾಡಿ ಇಟ್ಬಿಡ್ಬೇಕು. ಅದು ನೈಟ್ ಆದರೂ ಸರಿ, ಡೇ ಆದರೂ ಸರಿ. ಸೊ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನೀವು ಅಷ್ಟೇ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ, ಸೊ ನೀವು 3 ಇಯರ್ಸ್ ಆಗಲಿ 4 ಇಯರ್ಸ್ ಆಗಲಿ ಎದೆಗುಂಗಬೇಡಿ. ಏಕೆಂದರೆ ಅದು ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ದೆನ್ ಇವಾಗ ಎಷ್ಟೆಷ್ಟೋ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ವ, ಅವರೆಲ್ಲರೂ ಅವರ ಹಿಸ್ಟ್ರಿನ ಕೇಳ್ಕೊಂಡು ಬಂದರೆ ಅವ್ರದ್ದು ಕೂಡ ಸೇಮ್ ಜರ್ನಿನೇ. ಸ್ಟಾರ್ಟಿಂಗ್ ಕೂಡ ಅವ್ರಿಗೂ ಯಾರೂ ಆಗ್ತಾ ಇರಲಿಲ್ಲ. ದೆನ್ ಒಂದು ವೀಡಿಯೋ ಕ್ಲಿಕ್ ಆದರೆ ತಗೊಳ್ಳಿ, ನಮ್ಮ ಲಕ್ ಸ್ಟಾರೇ ಚೇಂಜ್ ಆಯಿತು ಅಂತಲೇ ಅರ್ಥ. ಯೂಟ್ಯೂಬ್ ಅಂತಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲೇ ಅಷ್ಟು. ಏನಾರ ಒಂದು ವೀಡಿಯೋ ತುಂಬ ವೈರಲ್ ಆಯಿತು ಅಂದರೆ ನಾವು ಅಲ್ಲಿಗೆ ಸಕ್ಸಸ್ ಅಂತಲೇ ಅರ್ಥ. ಸೊ ಆ ಥರ ವೈರಲ್ ಆಗೋಂಥ ವೀಡಿಯೋಗಳು ಆ್ಯಂಡ್ ಜನಗಳಿಗೆ ರೀಚ್ ಆಗೋಂಥ ವೀಡಿಯೋಗಳು ಯಾವುದು ಅಂತಲೇ ನನಗೆ ಅಷ್ಟು ಗೊತ್ತಾಗ್ತಿಲ್ಲ. ನನ್ನ ಬೇಸ್ ಬಂದು ಡೈಲಿ ವ್ಲಾಗ್ಸ್ ಆಗಿರುತ್ತೆ. ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಪಾಯಿಂಟ್ ಭರವಸೆ ಅಂತೂ ಇದ್ದೇ ಇದೆ, ನನಗೂ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗುತ್ತೆ. ನಾನು ಮಾತ್ರ ಇದನ್ನು ಬ್ಯಾಕ್ ಆಗಬಾರ್ದು, ಕಂಟಿನ್ಯೂ ಮಾಡಬೇಕು. ಈಗ ಪರವಾಗಿಲ್ಲ, ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ತಲೆಯೇ ಕೆಡಿಸ್ಕೊಬಾರ್ದು, ಆಗಬೇಕು. ಸೊ ನನ್ನಾಗಿ ಯಾರೆಲ್ಲ ಸಫರ್ ಮಾಡ್ತಾಯಿದ್ದೀರಾ, ಫೀಲ್ ಮಾಡ್ತಾಯಿದ್ದೀರಾ, ವಾಚ್ ಅವರ್ ಕಮ್ಮಿ ಆಗ್ತಿದೆಯಾ, ಆಗಲಿ ಬಿಡಿ. ಆ್ಯಂಡ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆಯಾ, ಆಗಲಿ ಬಿಡಿ. ಸೊ ಇವಾಗ ನಾವು ಮುಳ್ಳ ಮೇಲೆ ನಡೆದಷ್ಟು ದೇವರು ನಮಗೆ ಮುಂದೆ ಹೂವಿನ ಹಾಸಿಗೆ ಕೊಟ್ಟೆ ಕೊಡ್ತಾನೆ ಅನ್ನೋದು ಒಂದು ಬಿಲೀವ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆಗಲೇ ಹೇಳಿದೆ ಅಲ್ವಾ, ಈಗ ತುಂಬ ಜನ ನೋಡಿದ್ದೀನಿ ನಾನು ಯೂಟ್ಯೂಬರ್ಸ್ನೆಲ್ಲ. ಅವರೆಲ್ಲರದ್ದು ಹೇಳೋದಷ್ಟೇ, ಸ್ಟಾರ್ಟಿಂಗ್ ನಮಗೂ ಏನು ಕಷ್ಟ ಇತ್ತು, ಇವಾಗ ಅಂತಂದರೆ ಸೋಷಿಯಲ್ ಮೀಡಿಯಾ ಫುಲ್ಲು ಡೆವಲಪ್ ಆಗಿರೋದ್ರಿಂದ ಜಸ್ಟ್ ಸಿಂಗಲ್ ವೀಡಿಯೋಯಿಂದನೇ ಬೇಗ ಫೇಮಸ್ ಆಗೋರು ಉಂಟು. ಬಟ್ ನಾವು ಅವಾಗೆಲ್ಲ ಯಾಕೂ ಓಡ್ತಾ ಇಲ್ಲ ವೀಡಿಯೋಸು, ವಾಚ್ ಅವರ್ ಕೌಂಟ್ ಆಯ್ತಲ್ಲ ಅಂತೆಲ್ಲ ನಾವು ಕೂಡ ಆಲ್ಮೋಸ್ಟ್ 1-2 ಇಯರ್ಸ್ ಸಫರ್ ಮಾಡ್ಕೊಂಡು ಬಂದಿದ್ದಕ್ಕೇ ಈಗ ಈ ರೇಂಜಲ್ಲಿ ಇರೋದು ಅಂತ ಕೂಡ ಹೇಳಿರೋಂಥವರು ಇದ್ದಾರೆ. ಸೊ ಅವ್ರನ್ನೆಲ್ಲ ಮಾಡೆಲ್ ಆಗೇ ತಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, 3 ಇಯರ್ಸ್ ಆಗುತ್ತಾ, 4 ಇಯರ್ಸ್ ಆಗುತ್ತಾ, ಆಗಲಿ. ಬಟ್ ನಾನು ಮಾತ್ರ ಇದರಿಂದ ಬ್ಯಾಕ್ ಆಗಲ್ಲ. ಆ್ಯಂಡ್ ಯಾರು ಕೂಡ ಬ್ಯಾಕ್ ಆಗೋಕ್ಕೆ ನೀವು ಹೋಗಲೇಬೇಡಿ, ನಿಧಾನಕ್ಕೆ ಮಾಡಿ, ಏನೂ ಆಗಲ್ಲ. ಸೊ ದೇವ್ರು ಇವಾಗ ಕಷ್ಟ ಕೊಡ್ತವನೆ ಅಂತ ಹೇಳಿದ್ರೆ ಮುಂದೊಂದು ದಿನ ಸುಖ ಅನ್ನೋದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಇಟ್ಟಿರ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ. ಸೊ ಬಟ್ ಏನು ಅಂದರೆ ಕಂಟೆಂಟ್ ಚೆನ್ನಾಗಿರೋದು ಮಾಡಬೇಕು. ಈಗ ನನಗೆ ಹೆಂಗಾಗ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಕಂಟೆಂಟ್ ಇದ್ದರೆ ನನ್ನ ಮಾತಿನ ಸ್ಟೈಲ್ ಚೆನ್ನಾಗಿಲ್ವೋ, ಅಥವಾ ನಾನು ಎಡಿಟ್ ಮಾಡೋದು ಅಥವಾ ತಮ್ನೇಲ್ದೋ ಅದು ಸರಿಯಾಗಿಲ್ವೋ, ಅಥವಾ ಅದರಿಂದ ಜನಗಳಿಗೆ ರೀಚ್ ಆಗ್ತಾ ಇಲ್ವೋ ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ಇನ್ ಕಮ್ಮಿಂಗ್ ಡೇಸು ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ನಡೆಯುತ್ತೆ ನನ್ನ ಯೂಟ್ಯೂಬ್ ಜರ್ನಿ ಮುಂದೆ ಅಂತ. ಬಟ್ ಒಂದು ಹೋಪ್ ಇದೆ ನನಗೆ, ಈ ಜುಲೈಗೆ 2 ಇಯರ್ ಆಗುತ್ತೆ. ಈ 2 ಇಯರ್ ಒಳಗಡೆ ನಾನು ಅಟ್ಲೀಸ್ಟ್ ಆ ಟಾರ್ಗೆಟ್ನ ರೀಚ್ ಮಾಡ್ಕೊಬೇಕು ನಾನು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ನೀವು ಇರ್ತೀರಲ್ವಾ ನೋಡಿ ಅಂತ ಹೇಳ್ಕೊಳ್ತಾ, ಸೊ ಇಷ್ಟು ಹೇಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಬಟ್ ಹೇಳಿದ್ದೀನಿ.
ಸೊ ಇನ್ನು ನೆಕ್ಸ್ಟು ಒಂದು ವೀಡಿಯೋ ಇದಕ್ಕೆ ಆದಂಥ ಸಪ್ರೇಟ್ ವೀಡಿಯೋ ಮಾಡ್ಕೋತೀನಿ. ಏನು ಅಂತ ಹೇಳಿದ್ರೆ, ನಾನು ಯೂಟ್ಯೂಬಲ್ಲಿ ಬೇಗ ಸಕ್ಸಸ್ ಆಗದೆ ಇರೋದಕ್ಕೆ ರೀಸನ್ಗಳೇನು, ಒಂದಷ್ಟು ರೀಸನ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಈಗ ನೋಟ್ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗೇ ಅಟ್ಲೀಸ್ಟ್ 1 ಇಯರ್ ಕಂಪ್ಲೀಟ್ ಆದಮೇಲೆ ನೋಟ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಸಕ್ಸಸ್ ಆಗ್ತಿದ್ನೋ ಏನೋ ಅದು ಗೊತ್ತಿಲ್ಲ. ಬಟ್ ಇವಾಗ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತಿದ್ರೆ ಅವರೆಲ್ಲರೂ ಈ ಒಂದಷ್ಟು ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಿ. ಮೇ ಬಿ ಕ್ಲಿಕ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಷ್ಟು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಈಗ ಬನ್ನಿ, ನಾನು ಮೇಕಪ್ ಪ್ರಾಡಕ್ಟ್ಸ್ ಏನೇನು ತರಿಸಿದ್ದೀನಿ ನೋಡೋಣ. ಸೊ ಇದು ನಾನು ಒಂದು 10 or 8 ಐಟಮ್ಸ್ ತರಿಸಿದ್ದೀನಿ. 3 ಪಾರ್ಸಲ್ ಬಂದಿದೆ. ಸೊ ನನ್ನ ಮಗಳಿಗೂ ಗೊತ್ತಿಲ್ಲ ಇದು ಮೇಕಪ್ ಐಟಮ್ಸ್ ಅಂತ. ಯಾಕೆ ಹೇಳಿದ್ರೆ ಅವಳು ಮೇಕಪ್ ಐಟಮ್ಸ್ ಅಂತ ಹೇಳಿದ್ರೆ ನನಗೂ ಕೊಡಿ ನಂದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಸೊ ಬನ್ನಿ, ಅಂದರೆ ನಾನು ಏನದು ಇತ್ತು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ನಮ್ಮ ಜಶ್ವಿ ಈಗ ದೊಡ್ಡೋಳಾಗಿರೋದ್ರಿಂದ ಹೇಳೋದಕ್ಕೆ ದೊಡ್ಡೋಳಾಗಿರೋದ್ರಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಹಿಂಗೆಲ್ಲ ಮಾಡಿ ತೆಗ್ದಾಕಿರೋದುಂಟು, ಅಥವಾ ಒಂದಷ್ಟು ನನ್ನ ಹತ್ರನೇ ಖಾಲಿ ಆಗಿರೋದುಂಟು. ಹಂಗೆಲ್ಲ ಮಾಡಿದ್ದಾಳೆ, ಎಲ್ಲನೂ ವೇಸ್ಟ್ ಮಾಡಿದ್ದಾಳೆ ಅವಳು. ಸೊ ಹಾಗಾಗಿ ನನ್ನ ಫ್ರೆಂಡು ಭಾವನ, ಅವಳು ಕೂಡ ಇವಾಗ ಜಸ್ಟು ಮೇಕಪ್ ಕೋರ್ಸ್ನ ಮುಗಿಸಿದ್ದಾಳೆ. ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಸೊ ಅವಳು ಹೇಳಿದ್ಲು, ಭಾವನ ಈ ಥರ ಐಟಮ್ಸ್ ತೊಗೊಬೇಕು, ಯಾವ ಥರ ತೊಗೊಳ್ಳಿ ಅಂತ ಅಂದಿದ್ದಕ್ಕೆ ಅವಳು ಕೂಡ ನನಗೆ ಸಜೆಸ್ಟ್ ಮಾಡಿದ್ಲು. ಸೊ ಯಾರೆಲ್ಲ ಮೇಕಪ್ ಏನಾರ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಅವಳದ್ದು ಇನ್ಸ್ಟಾಗ್ರಾಮ್ ID ಕೂಡ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಮಾಡಿಕೊಡ್ತಾಳೆ ನೋಡಿ. ಸೊ ಈಗ ಮೇಕಪ್ ಆರ್ಟಿಸ್ಟ್ಗಳು ಎಲ್ಲ ಕಡೆನೂ ಸಿಗ್ತಾರೆ. ಸಿಗೋದ್ರ ಜೊತೆಗೆ ನಮಗೆ ಫ್ರೆಂಡ್ಲಿ ಆಗಿರಬೇಕು. ಇನ್ನೊಂದು ಥಿಂಗು ನಮಗೆ ಬೇಕಾದಂಗೆ ಮೇಕಪ್ ಮಾಡಿಕೊಡ್ಬೇಕು. ಸೊ ಅದೆಲ್ಲ ಕೂಡ ಇರಬೇಕು. ಸೊ ಬನ್ನೀಗ ಅನ್ಪೆಕ್ಟ್ ಮಾಡೋಣ. ಸೊ ಇದು ನಾನು ಆ್ಯಸ್ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡಲಿಕ್ಕೆ ಅಂತಲೇ ತೊಗೊಂಡಿದ್ದು. ಸೊ ನಿಮಗೆ ಕಮ್ಮಿ ಬಜೆಟಲ್ಲಿ ಬೇಕು ಆ್ಯಂಡ್ ಒಳ್ಳೆ ಗುಡ್ ಪ್ರಾಡಕ್ಟ್ಸು ಬೇಕು ಅಂತಲೇ ನೀವು ಗೋ ಆ್ಯಂಡ್ ಬೈ ಅಂತಲೇ ಹೇಳ್ಬೋದು. ಪರ್ಪಲಲ್ಲೂ ಚೆನ್ನಾಗಿದೆ ಆಫರು. ಈ ಹಿಂದೆ ನಾನು ಲಾಸ್ಟು ಅಕ್ಟೋಬರಲ್ಲಿ ಕೂಡ ಪರ್ಪಲಲ್ಲಿ ತೆಗ್ಸಿದೆ. ಫಸ್ಟು ಟೈಮ್ ನಾನು ಅಷ್ಟು ಬಲ್ಕಾಗಿ ಆರ್ಡರ್ ಮಾಡಿರೋದಕ್ಕೆ ಮಿನಿಮಮ್ ಅಂದರೂ ಒಂದು 4 to 5 ಐಟಮ್ಸ್ ನನಗೆ ವಿತ್ ಫ್ರೀಯಾಗಿ ಬಂದಿತ್ತು, ಚೆನ್ನಾಗಿತ್ತು. ಸೊ ಫಸ್ಟ್ ಒಂದು ಮಾಯ್ಶ್ಚರೈಸರ್ ತೆಗ್ದಿದ್ದೀನಿ. ಫಸ್ಟು ನಾವು ಚೈಲ್ಡಲ್ಲಿದ್ದಾಗ ಮೀನ್ಸ್ ಒಂದು 8th to 10th ಇದ್ದಾಗೆಲ್ಲ ಪಾಂಡ್ಸ್ ಕೋಲ್ಡ್ ಕ್ರೀಮ್ನೇ ಅಪ್ಲೈ ಮಾಡ್ತಾಯಿದ್ದು ನೋಡಿ. ಒಂದು ಲಿಟಲ್ ಬಿಟ್ ತೊಗೊಂಡ್ರೆ ಸಾಕು, ಇಡೀ ಸ್ಕಿನ್ ಫುಲ್ಲು ಚೆನ್ನಾಗಿ ಕವರ್ ಆಗುತ್ತೆ ನೋಡಿ. ಸಿ ದ ಡಿಫ್ರೆನ್ಸ್. ಆ್ಯಂಡ್ ಅರೋಮಾ ಕೂಡ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋನ ನನ್ನ ಮಗಳು ಬರೋಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ದೆನ್ನು ಇಲ್ಲಿ ನಾನು ಎಲ್ಲನೂ ಒಂದೇ ಕಂಪ್ನಿ ತೊಗೊಂಡಿಲ್ಲ, ಬೇರೆ ಬೇರೆ ತೊಗೊಂಡಿದ್ದೀನಿ. L18 ಅವ್ರದ್ದು ಪ್ರೈಮರ್ ತೊಗೊಂಡಿದ್ದೀನಿ. ಅವಳು ನನ್ನ ಫ್ರೆಂಡ್ ಹೇಳಿದ್ಲು ಪ್ರೈಮರ್ ತೊಗೋ ಅಂತ ಹೇಳಿ. ನಾನು ಅದಕ್ಕೋಸ್ಕರ ಫಸ್ಟ್ ಟೈಮ್ ಅಲ್ವಾ ಯೂಸ್ ಮಾಡ್ತಾ ಇರೋದು ಅಂತ ಹೇಳಿ ನಾನು ಜಾಸ್ತಿ ಇದು ಕ್ವಾಂಟಿಟಿ ತೊಗೊಳ್ಳಿಲ್ಲ, ಕಮ್ಮಿ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಸೊ ನೋಡೋಣ. ಅಂದರೆ ಏನೇ ತೊಗೊಂಡ್ರು ಸ್ವಲ್ಪ ಚಿಕ್ಕ ತೊಗೊಂಡ್ರೆ ಅದು ನಮ್ಮ ಫೇಸ್ಗೆ ಸೆಟ್ ಆದರೆ ಆಮೇಲೆ ತೊಗೊಬೋದು. ಸೊ ಇಲ್ಲ ಒಟ್ಟಿಗೆ ನಾವು ದೊಡ್ಡ ತೊಗೋತೀವಿ ಅಂತಂದರೆ ಒಬ್ಬರು ಫೇಸ್ಗೆ ಸೂಟ್ ಆಗಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ ನನ್ನ ಫೇಸ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಸೂಟ್ ಆಗುತ್ತೆ. ನಾನು ಎಲ್ಲ ಪ್ರಾಡಕ್ಟ್ಸ್ನೂ ಯೂಸ್ ಮಾಡಿದ್ದೀನಿ. ಇದು ಬಂದು ನಾನು L18 ಅವ್ರು ತೊಗೊಂಡಿದ್ದೀನಿ. ಸೊ ಆ್ಯಂಡ್ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಅಂದರೆ ನನ್ನ ಫ್ರೆಂಡ್ ಹೇಳಿದ್ದು ಪ್ರೈಮರ್ ಮತ್ತು ಮಾಯ್ಶ್ಚರೈಸರು ಹಾಕಿದ್ರೇ ಅಂತೆ ಜಾಸ್ತಿ ಮೇಕಪ್ಪು ಸೆಟ್ಟಾಗಿ ಕೂರೋದು. ಸೊ ಅವಳು ಹೇಳಿದ್ದಕ್ಕೆ ನಾನು ತೊಗೊಂಡಿದ್ದೀನಿ. ಈಗ ನಾನು ಮಾಯ್ಶ್ಚರೈಸರಾಗಿ ನಾನು ಡೈಲಿ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ. ಪ್ರೈಮರ್ ಅಂತ ಏನು ಯೂಸ್ ಮಾಡ್ತಿರ್ಲಿಲ್ಲ, ನಾನು ಟೋನರ್ ಯೂಸ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ನಮ್ಮ ಮೇಕಪ್ಪು ಸ್ವಲ್ಪ ಇಲ್ಲೆಲ್ಲ ಒಂಥರ ಪ್ಯಾಚಸ್ ಥರ ಬರುತ್ತೆ ಅಲ್ವ, ಒಂದು ಸ್ವಲ್ಪ ಟೈಮ್ ಆದಮೇಲೆ ಆ ಥರ ಕಾಣಬಾರ್ದು ಅಂತ ಹೇಳಿದ್ರೆ ನಾವು ಪ್ರೈಮರ್ನ ಅಪ್ಲೈ ಮಾಡಲೇಬೇಕಂತೆ. ನಮ್ಮ ಫೇಸ್ನ ನಾವು ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ನಮ್ಮ ಮೇಕಪ್ ಕೂರುತ್ತೆ ಅಂತ ಹೇಳಿದ್ದಾಳೆ. ಸೊ ನೋಡೋಣ, ಇದು ಯಾವ್ದಾರ ನೆಕ್ಸ್ಟ್ ಫಂಕ್ಷನ್ ಯಾವ್ದಾರ ಬಂದರೆ ಯೂಸ್ ಮಾಡಬೇಕು. ಸೊ ಒಂದು ಬಾಕ್ಸಲ್ಲಿ ಅದು 2 ಬಂದಿದ್ದು. ಏನು ಈ ಬಾಕ್ಸಲ್ಲಿ ಏನಿದೆ
ಒಂದು ಲಿಪ್ ಲೈನರ್ ತೊಗೊಂಡಿದ್ದೆ. ಚೆನ್ನಾಗಿದೆ ಅಲ್ವಾ? ನಾನು ಯೂಶಲಿ ಫಸ್ಟ್ ಯೂಸ್ ಮಾಡ್ತಾಯಿದ್ದೆ ಲಿಪ್ ಲೈನರು, ಇವಾಗೇನು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಹಾಗೆ ಒಂದು ಶಾರ್ಪ್ನರ್ ತೊಗೊಂಡಿದ್ದೀನಿ. ಒಂದು ಕ್ರಯಾನ್ ಲಿಪ್ಸ್ಟಿಕ್ ಇದೆ, ಅದನ್ನು ಶಾರ್ಪ್ ಮಾಡೋಕ್ಕೆ ದೊಡ್ಡ ಹೋಲುದು ಬೇಕಿತ್ತು. ಸೊ ಅದೊಂದು ಇರಲಿಲ್ಲ ಅಂತ ತೊಗೊಂಡಿದ್ದೀನಿ. ನಾವು ನಾರ್ಮಲ್ಲು ಶಾರ್ಪ್ನರೇ ಒಂದು 5 ರೂಪೀಸ್ಗೆಲ್ಲ ಸಿಗುತ್ತೆ, ಬಟ್ ಇದು 65 ರೂಪೀಸು ಆಫರಲ್ಲಿ ಸಿಕ್ಕಿರೋದಕ್ಕೆ. ಇನ್ನು ಹಾಗೆ ನಾನು ಯೂಶಲಿ ಯೂಸ್ ಮಾಡುವಂತಹ ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್ ಕಾಂಪ್ಯಾಕ್ಟ್, ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ. ಸೊ ಇದಿಷ್ಟು ಒಂದು ಬಾಕ್ಸಲ್ಲಿದೆ. ದೆನ್ ಫಸ್ಟ್ ಡೇ ಬಂದಿದ್ದು ಬಾಕ್ಸ್, ಇದು ದೊಡ್ಡ ಬಾಕ್ಸ್ ನೋಡೋಣ. ಸೊ ನನ್ನ ಪ್ರಕಾರ ಈಗ ನಾನು ತೊಗೊಂಡಿರೋಷ್ಟು ಇದ್ದರೆ ನಮ್ಮ ಮೇಕಪ್ ಫುಲ್ಫಿಲ್ ಅಂತಲೇ ಹೇಳ್ಬೋದು. ಸಾಕು, ಬೇಸಿಕ್ ಐಟಮ್ಸ್ ಇದ್ರೂ ಮೇಕಪ್ಪು ಚೆನ್ನಾಗಿ ಕಾಣುತ್ತೆ. ನಾನು ಈ ಬಾಕ್ಸಸ್ನೆಲ್ಲ ವೇಸ್ಟೇ ಮಾಡೋಕ್ಕೋಗಲ್ಲ, ಎಲ್ಲನೂ ಕೂಡ ತುಂಬ ನೀಟಾಗಿ ಇಟ್ಕೊತೀನಿ. ಏನಾದರೂ ಸ್ಟೋರ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತೀನಿ. ಬಾಕ್ಸ್ ಮಾತ್ರ ಚೆನ್ನಾಗುತ್ತೆ. ನನ್ನ ಮಗಳು ಬಂದು ನೋಡಬೇಕಿದ್ದು ಏನು ಮಮ್ಮಿ ಅಂತ ಹೇಳ್ಬೇಕು. ಸೊ ನೆಕ್ಸ್ಟ್ ಬಂದು ನಾನು ಬ್ಲೂ ಹೆವೆನ್ದು ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಪಿಂಕ್ ಅದೆಲ್ಲ ಶೇಡ್ಸ್ ಇದೆ, ಇದು ಸ್ವಲ್ಪ ಬ್ರೌನಿಶ್ ಇದೆ. ನನ್ನ ಹತ್ರ ಫಸ್ಟು ಒಂದು ಬ್ರೌನಿಶ್ ಇತ್ತು, ಅದು ನಮ್ಮ ಕಾಲೇಜ್ ಡೇಸಲ್ಲಿ ಹಾಳಾಯಿತು. ಸೊ ಹಾಕೊಂಡು ನೋಡೋಣ ಹೇಗೆ ಕಾಣುತ್ತೆ ಇರಿ. ನೋಡಿದ್ರಿ ಅಲ್ವಾ, ಲಿಪ್ಸ್ಟಿಕ್ ಹಾಕ್ದಾಗೆ ಕಾಣಿಸ್ತಾ ಇಲ್ಲ. ಸೊ ಚೆನ್ನಾಗಿದೆ. ಅಂದರೆ ನಾನು ಒಂದೇ ಕಂಪ್ನಿದೇನು ಯೂಸ್ ಮಾಡಲ್ಲ ಲಿಪ್ಸ್ಟಿಕ್ಕು. ಆಲ್ಮೋಸ್ಟ್ ಈಗ ಝೂಡಿಯೋದಿದೆ, ದೆನ್ ಮಾಮಾ ಅರ್ತ್ ಇದೆ, ಇದಿದೆ, ಎಲೈಟಿನ್ ಇದೆ, ಲ್ಯಾಕ್ಮಿ ಇದೆ. ಸೊ ಒಂದೊಂದೇ ಶೇಡ್ಸ್ ತೊಗೋಬೇಕು. ಅಂದರೆ ಇದು ನಮ್ಮ ಪಾಪಗೂ ಒಂದೊಂದ್ಸಲ ಯೂಸ್ ಮಾಡೋದ್ರಿಂದ ನಾನು ಇದು ಮಾಡ್ತೀನಿ. ಇದು ಒಂದು ಲೂಸ್ ಪೌಡರ್ ತೊಗೊಂಡಿದ್ದೀನಿ. ಅದೇ ಇದೆಲ್ಲ ನನ್ನ ಫ್ರೆಂಡ್ ಹತ್ರನೇ ಕೇಳಿ ತೊಗೊಂಡಿರೋದು. ಅವರು ಕೂಡ ಮೇಕಪ್ ಮಾಡಬೇಕಾದ್ರೆ ಸೆಟ್ ಇದು ಫೌಂಡೇಶನ್ನು ಅದೆಲ್ಲ ಹಾಕಿರ್ತಾರಲ್ವ, ಅದೆಲ್ಲ ಸೆಟ್ ಆಗಬೇಕು ಅಂತ ಹೇಳಿದ್ರೆ ಲೂಸ್ ಪೌಡರ್ನೇ ಅಂತ ತೊಗೊಳ್ಳೋದು. ಹಾಗಾಗಿ ಲೂಸ್ ಪೌಡರ್, ಒಂದು ಸ್ಪಾಂಜ್, ಚೆನ್ನಾಗಿದೆ. ಆ್ಯಂಡ್ ಅರೋಮಾ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು ನಾನು ಪಾಂಡ್ಸಲ್ಲಿ ತೊಗೊಂಡಿದ್ದೀನಿ. ದೆನ್ ಲಾಸ್ಟ್ ಒಂದು ಕನ್ಸೀಲರ್ ಪ್ಯಾಲೆಟ್. ಇದನ್ನೇ ನನ್ನ ಮಗಳ ಹಾಳು ಮಾಡಿದ್ದು ಗೈಸ್. ಹೊಸ ತೊಗೊಂಡಿದ್ದೆ ನಾನು, ಬಟ್ ಕಲರ್ ಕರೆಕ್ಟರ್ ಎಲ್ಲ ಕಲರ್ಸ್ ಚೇಂಜ್ ಇತ್ತು, ಆ ಥರ ತೊಗೊಂಡಿದ್ದೆ. ಬಟ್ ಅವಳು ಎಂಥದ್ದು ಬೇಗನೆ ಎಲ್ಲನೂ ನಾನು ಮೇಕಪ್ ಐಟಮ್ಸ್ನ ಇಟ್ಟು ಹೋಗಿದ್ರಿಂದ ಎಲ್ಲನೂ ಕೂಡ ಅವಳು ತೆಗ್ದು ಹಾಳು ಮಾಡಿಬಿಟ್ಲು. ಸೊ ಹಾಗಾಗಿ ನನ್ನ ಫ್ರೆಂಡ್ ಕೇಳಿದ್ವಿ ಎರಡಲ್ಲಿ ಯಾವುದು ಅಂತ ಹೇಳಿದ್ರೆ, ಈ ಗ್ರೀನು ಪರ್ಪಲ್ ಎಲ್ಲ ಇರುತ್ತಲ್ಲ, ಇದನ್ನು ತಗೋ, ತುಂಬ ಯೂಸ್ ಆಗುತ್ತೆ. ಪಿಂಪಲ್ಲು ಡಾರ್ಕ್ ಸರ್ಕಲ್ಸ್ ಎಲ್ಲ ಇದ್ದರೆ ಮೀನ್ಸ್ ಕವರ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಸೊ ಬೇಸಿಕ್ ಐಟಮ್ಸ್ ಅಂದರೆ ಇಷ್ಟೇನು ಲಾಸ್ಟ್ ಟೈಮೇ ತೊಗೊಂಡಿದ್ದೆ. ಮಿಕ್ಕಿದ ರಿಮೈನಿಂಗ್ ಐಟಮ್ಸ್ನೆಲ್ಲ. ಆ್ಯಂಡ್ ನಾನು ಮೇಕಪ್ ಐಟಮ್ಸ್ನ ಜಾಸ್ತಿ ಆನ್ಲೈನಲ್ಲೇ ತರಿಸ್ಕೊಳ್ಳೋದು. ನನಗೆ ಶಾಪಲ್ಲಿ ಹೋಗಿ ತೊಗೊಳಕ್ಕೆ ಬರೋದು ಇಲ್ಲ. ಆನ್ಲೈನಲ್ಲಾದರೆ ಆಫರು ಸಿಗುತ್ತೆ, ಆ್ಯಂಡ್ ನಮಗೆ ಬೇಕಾಗಿರೋ ಕಲರ್ಸು, ಈಗ ಲಿಪ್ಸ್ಟಿಕ್ಸ್ ಏನಾರ ಬೇಕು ಅಂದರೆ ಅಲ್ಲೇ ಟ್ರಯಲ್ ಕೂಡ ಮಾಡ್ಬೋದು ನಾವು ಬೈ ಫೋಟೋಯಿಂದ. ಸೊ ಅಥವಾ ರಿವ್ಯೂ ಕೊಟ್ಟಿರ್ತಾರೆ ನೋಡ್ಬೋದು. ಬಟ್ ಈಗ ಶಾಪಲ್ಲಾದರೆ ನಾವು ಒಂದೊಂದನ್ನೇ ಅಪ್ಲೈ ಮಾಡಿ ನೋಡೋಕ್ಕೂ ಆಗೋದಿಲ್ಲ. ಇನ್ನೊಂದೇನು ಅಂತಂದರೆ ನಮಗೆ ಏನೋ ತೊಗೋಬೇಕು ಅಂದ್ಕೊಂಡಿರ್ತೀವಿ, ಮರ್ತೋಗುತ್ತೆ. ಸೊ MRPನಲ್ಲಿ ಕೊಡಬೇಕಾಗುತ್ತೆ. ಸೊ ಇದರಲ್ಲೆಲ್ಲ ಆಫರಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ಇನ್ನೂ ಒಂದು ಲಿಪ್ಸ್ಟಿಕ್ ಕೊಟ್ಟಿದ್ದೆ ಗೈಸ್. ನೋಡಿ, ಲಿಪ್ಸ್ಟಿಕ್ಕು ಆ್ಯಕ್ಚುಲಿ ನಾನು ಒಂದು ತೊಗೊಂಡಿದ್ದು, 2 ಕೊಟ್ಟಿದ್ದಾರೆ, 2 ಸೇಮೇ ಹಾಕಿದ್ದಾರೆ ಗೈಸ್. ಅಟ್ಲೀಸ್ಟ್ ಬೇರೆ ಕಲರ್ ಹಾಕಬೇಕಿತ್ತಲ್ವಾ. ನಾನು ಆ್ಯಕ್ಚುಲಿ ಒಂದೇ ಒಂದು ತೊಗೊಂಡಿದ್ದು ಲಿಪ್ಸ್ಟಿಕ್ಕು. ಆ್ಯಂಡ್ ನಾನು ಇಷ್ಟು ತೊಗೊಂಡಿರೋದಕ್ಕೆ ಇದೇನೋ ಸ್ಟುಡಿಯೋ ಫಿಕ್ಸ್ ಅನ್ನೋದೊಂದು ಕೊಟ್ಟಿದ್ದಾರೆ. ಫೌಂಡೇಶನ್, ಇದು ಫೌಂಡೇಶನ್ ಅಂತೆ. ಸೊ ನೋಡಿ,
ಇದಿಷ್ಟು ತೊಗೊಂಡಿದ್ದು ಏನು ಅಂತ ನನಗೂ ಗೊತ್ತಿಲ್ಲ, ದೆನ್ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಈಗ ಹೊಡೆದ್ರೆ ವೇಸ್ಟ್ ಆಗಿಬಿಡುತ್ತೆ. ಲಿಕ್ವಿಡ್ ಫೌಂಡೇಶನ್ ಮ್ಯಾಕ್ ಅವ್ರದ್ದು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ನಂಗೆ ತುಂಬ ಆಶ್ಚರ್ಯ ಆಗ್ತಾ ಇರೋದು ಅಂತ ಹೇಳಿದ್ರೆ ಲಿಪ್ಸ್ಟಿಕ್ ನಾನು ಒಂದೇ ಒಂದು ಆರ್ಡರ್ ಮಾಡ್ಕೊಂಡಿದ್ದು, ಬಟ್ ಬಂದಿರೋದು ನೋಡಿದ್ರೆ 2 ಬಂದಿದೆ, 2 ಕೂಡ ಸೇಮ್ ಕಲರ್ ಬಂದಿದೆ. ಸೊ ಇದೇ ಫಸ್ಟ್ ಟೈಮ್ ಆನ್ಲೈನ್ ಬುಕ್ಕಿಂಗಲ್ಲಿ ನನಗೆ 2 ಲಿಪ್ಸ್ಟಿಕ್ಸ್ ಬಂದಿರೋದು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ವ್ಲಾಗಲ್ಲಂತೂ ತುಂಬ ಮಾತಾಡ್ಬಿಟ್ಟಿದ್ದೀನಿ, ಅದರಲ್ಲಿ ಏನಾರ ತಪ್ಪಿದರೆ ಕ್ಷಮಿಸಿ, ಏನಾರ ಸರಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವ ಥರನಾರ ವೀಡಿಯೋಸ್ ಮಾಡಬೇಕು, ನಾನು ಇನ್ನೂ ಯಾವ ಥರ ಇಂಪ್ರೂವ್ ಆಗಬೇಕಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವಿಷ್ಟು ಪ್ರಾಡಕ್ಟ್ಸಲ್ಲಿ ಅಥವಾ ಐಟಮ್ಸಲ್ಲಿ ಏನು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಂದ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂಟಿಲ್ ದೆನ್ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.